ಕರ್ತವ್ಯ ನಿರ್ವಹಣೆ ವೇಳೆ ಹುತಾತ್ಮರಾಗುವ ರಾಜ್ಯದ ಯೋಧರ ಕುಟುಂಬಕ್ಕೆ ಸರ್ಕಾರ ಉದ್ಯೋಗ ನೀಡುವುದಾಗಿ ಹೇಳಿರುವ ಬಸವರಾಜ ಬೊಮ್ಮಾಯಿ ಯಾವುದೇ ವಿಳಂಬ ಮಾಡದೆ ಕುಟುಂಬಸ್ಥರಿಗೆ 25 ಲಕ್ಷ ರೂಪಾಯಿ ಪರಿಹಾರವನ್ನ ನೀಡುವುದಾಗಿ ಘೋಷಿಸಿದ್ದಾರೆ. 76ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಧ್ವಜಾರೋಹಣ ನೆರವೇರಿಸಿದರು. ಈ ವೇಳೆ ಸಿಎಂ ಹಲವು ಮಹತ್ವದ ಘೋಷಣೆಗಳನ್ನ ಮಾಡಿದರು. ರಾಜ್ಯದ ಎಲ್ಲ ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ 250 ಕೋಟಿ ರೂಪಾಯಿ ವೆಚ್ಚದಲ್ಲಿ 100% ಶೌಚಾಲಯ ನಿರ್ಮಾಣ ಮಾಡಲಾಗುವುದು. ಕರ್ನಾಟಕ ಕರಕುಶಲ ಅಭಿವೃದ್ಧಿ ನಿಗಮದಿಂದ ಕುಂಬಾರ, ಕಮ್ಮಾರ, ಬಡಗಿ, ಶಿಲ್ಪಿಗಳು, ಭಜಂತ್ರಿ, ಬುಟ್ಟಿ ಹೆಣೆಯುವವರು, ವಿಶ್ವಕರ್ಮರು, ಮಾದರು ಮತ್ತಿತರ ಕರಕುಶಲ ಕರ್ಮಿಗಳಿಗೆ ತಲಾ 50,000 ರೂಪಾಯಿವರೆಗೆ ಸಾಲ ಸಹಾಯಧನ ಯೋಜನೆಯನ್ನ ಜಾರಿಗೊಳಿಸಲಾಗುವುದೆಂದು ತಿಳಿಸಿದರು. ರೈತರ ಮಕ್ಕಳಿಗೆ ಜಾರಿಗೊಳಿಸಲಾಗಿರುವ ರೈತ ವಿದ್ಯಾನಿಧಿಯನ್ನ ಯೋಜನೆಯನ್ನ ಭೂರಹಿತ ಕೃಷಿ ಕೂಲಿ ಕಾರ್ಮಿಕರ ಮಕ್ಕಳಿಗೂ ವಿಸ್ತರಣೆ ಮಾಡಲಾಗುವುದು. ರಾಜ್ಯದಲ್ಲಿ ಹೊಸದಾಗಿ 4,050 ಅಂಗನವಾಡಿ ಕೇಂದ್ರಗಳನ್ನು ತೆರೆಯಲಾಗುವುದು. ಇದರ ಮೂಲಕ 16 ಲಕ್ಷ ಕುಟುಂಬಗಳ ಮಕ್ಕಳಿಗೆ ಪೌಷ್ಟಿಕ ಆಹಾರ ಒದಗಿಸಲಾಗುವುದು. ಇದರಿಂದ 8,100 ಮಹಿಳೆಯರಿಗೆ ಉದ್ಯೋಗಾವಕಾಶವೂ ದೊರೆಯಲಿದೆ ಎಂದು ಸಿಎಂ ಹೇಳಿದರು. ಪರೇಡ್ ಕಮಾಂಡರ್ ಶ್ರೀಯುತ ವೇದೇಶ್ ಕುಮಾರ್ ಅವರು ಕವಾಯತು ಪ್ರಾರಂಭಿಸಲು ಅನುಮತಿ ಕೋರಿ ಎಲ್ಲ ತುಕಡಿಗಳಿಂದ ಕವಾಯತನ್ನ ಆರಂಭಿಸುವುದಕ್ಕೆ ಸನ್ನದ್ಧರಾಗ್ತಾ ಇದ್ದಾರೆ. ಶ್ರೀಯುತ ವೇದೇಶ್ ಕುಮಾರ್ ಅವರು ತಮ್ಮ ವೃತ್ತಿಯನ್ನ 1994ರಲ್ಲಿ ಆರಂಭಿಸಿದರು. ನಂತರ ಅವರು RSI ಆಗಿ ಸೇವೆಯನ್ನ ಸಲ್ಲಿಸಿದರು. ತದನಂತರ RPICAR ಕೇಂದ್ರದಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸಿದರು. ಅಂದ್ರೆ ಎರಡನೇ ಕಮಾಂಡರ್ ಆಗಿ ಶ್ರೀಯುತ ನಿಖಿಲ್ ಕುಮಾರ್ ಆರ್ಎನ್ ಅವರು ಆಗುಂಬೆ ತೀರ್ಥಹಳ್ಳಿ ತಾಲೂಕು ಶಿವಮೊಗ್ಗ ಜಿಲ್ಲೆಯವರು. ಅವರ ವಿದ್ಯಾಭ್ಯಾಸವನ್ನ BA ಕ್ರಾಸ್ ಕಾಲೇಜು ಬ್ರಹ್ಮಾವರ ಉಡುಪಿ ಜಿಲ್ಲೆಯಲ್ಲಿ ಮಾಡಿಕೊಳ್ತಾರೆ. B.Ed ಅನ್ನ ಬೆಂಗಳೂರಿನಲ್ಲಿ ಮಾಡ್ತಾರೆ. RSI ಆಗಿ 2008ರಿಂದ ಸಂಚಲನ ತುಕಡಿಗಳು ಎಲ್ಲರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಬಳಿಗೆ ಆ ಕವಾಯತುಗಳು ಬರ್ತಾರೆ. ಒಂದೊಂದೇ ತಂಡವು ಅವರ ಮುಂಭಾಗಕ್ಕೆ ಬಂದು ತಮ್ಮ ಗೌರವವನ್ನ ಸೂಚಿಸುವಂತಹ ಕ್ಷಣಗಳು ಈಗ ಆರಂಭವಾಗ್ತಾ ಇದೆ. ಮೂಲತಃ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು ಹುಣಸನಹಳ್ಳಿಯವರು. ಪರೇಡ್ ಕಮಾಂಡರ್ ಆಗಿ ಮೊದಲನೇ ಪರೇಡ್ ಕಮಾಂಡರ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ವೇದೇಶ್ ಕುಮಾರ್ DCP CAR ಪಶ್ಚಿಮ ಅವರು ಪ್ರಸ್ತುತ ಈ ಒಂದು ಪರೇಡ್ನ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದಾರೆ. ಈ ಹಿಂದೆ ಇವರು 2006ರಿಂದ 2008ರವರೆಗೆ RPICAR ಕೇಂದ್ರದಲ್ಲಿ ಕಾರ್ಯವನ್ನ ನಿರ್ವಹಿಸಿದರು. ತದನಂತರ ರಾಜಭವನದ ಮಾನ್ಯ ರಾಜ್ಯಪಾಲರ ಬೆಂಗಾವಲು ಭದ್ರತಾ ಉಸ್ತುವಾರಿಯನ್ನ ವಹಿಸಿದರು. ತದನಂತರ CAR ಕೇಂದ್ರದಲ್ಲಿ ಕಾರ್ಯವನ್ನ ನಿರ್ವಹಿಸಿದರು. ತದನಂತರ ISD ಹಾಗೂ ಅಸಿಸ್ಟೆಂಟ್ ಜೊತೆಗೆ for the colorful march past. ಸೆಕೆಂಡ್ ಇನ್ ಕಮಾಂಡ್ ಕಾರ್ಯನಿರ್ವಹಣೆ ಶ್ರೀ ನಿಖಿಲ್ ಕುಮಾರ್ RN ಅವರಿಂದ ಶಿವಮೊಗ್ಗ ಜಿಲ್ಲೆಯ ಆಗುಂಬೆ ಅವರು. 2008ರಲ್ಲಿ ವೃತ್ತಿಗೆ ಸೇರ್ಪಡೆ. ನಕ್ಸಲ್ ವಿರೋಧಿ ಪಡೆ, ಮುಖ್ಯಮಂತ್ರಿಗಳ ಭದ್ರತಾ ಪಡೆ ಇಲ್ಲೆಲ್ಲ ಕಾರ್ಯನಿರ್ವಹಿಸಿದ್ದಾರೆ. ಪ್ರಸ್ತುತ ಪ್ರತಿಯೊಂದು ತಂಡಗಳು ಸಾಲಾಗಿ ಗೌರವವನ್ನು ಸೂಚಿಸುವುದಕ್ಕೆ ಈ ಒಂದು ಮಾಣಿಕ್ ಷಾ ಮೈದಾನದ ಮೂಲಕ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳ ಬರ್ತಾ ಇದ್ದಾರೆ. ನಿಖಿಲ್ ಕುಮಾರ್ ಆರ್ಎನ್ ಅವರು ಪ್ರಸ್ತುತ ACP ಆಗಿ CAR ದಕ್ಷಿಣ ಆವರಣ ಬೆಂಗಳೂರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಇಬ್ಬರು ಕಮಾಂಡರ್ಗಳು
ಸಾಲು ಸಾಲಾಗಿ ಇಡೀ ತಂಡಗಳ ಸಾರಥ್ಯವನ್ನು Ladies and ವಹಿಸಿಕೊಂಡು gentlemen, ಮಾನ್ಯ after the parade commander, Sri Vinesh Kumar, and the second ಪ್ರತಿಯೊಬ್ಬರು ಕೂಡ commander, Sri ಹೆಗಲಿಗೆ Vijay ಹೊಡೆದ Kumar, ತಕ್ಷಣ ಪ್ರತಿ just ಭಾರತೀಯನು few ಜೈ seconds ಜವಾನ್ from ಜೈ now, ಕಿಸಾನ್ ಜೈ ವಿಜ್ಞಾನ ಏನು ಹೇಳ್ತೇವೆ ಆ ನಿಟ್ಟಿನಲ್ಲಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಸಬ್ಕಾ ಪ್ರಯಾಸ್ ಅನ್ನುವ ಸಂದೇಶದೊಂದಿಗೆ ಒಂದೊಂದೇ ತಂಡ ಮಾನ್ಯ ಮುಖ್ಯಮಂತ್ರಿಗಳ ಸಮೀಪಕ್ಕೆ ಬಂದು ಗೌರವ ಸೂಚಿಸ್ತಾ ಇದೆ. ಅತ್ಯಂತ ಮುಂಚೂಣಿಯಲ್ಲಿ BSF ತಂಡವನ್ನ ನೇತೃತ್ವ ವಹಿಸಿಕೊಂಡಿರುವಂತಹ ಶಕ್ತಿ ತದನಂತರ CRPF ವಿಮೆನ್ ತಂಡ ಇದರ ನೇತೃತ್ವವನ್ನು ವಹಿಸುತ್ತಿದ್ದಾರೆ. ಮಹಿಳಾ ತಂಡದ ಅದೇ ರೀತಿ ಮುಂದಿನ ತಂಡ KSISF ತಂಡ RSI ಲೋಕೇಶ್ AR ಈ ತಂಡವನ್ನು ಮುನ್ನಡೆಸುತ್ತಿದ್ದಾರೆ. ಇದೀಗ ಈ KSISF ತಂಡ ವೇದಿಕೆಯ ಮುಂಭಾಗದಲ್ಲಿ. ಹಿಂದೆಯೇ ಮತ್ತೊಂದು ಶಿಸ್ತಿನ ಹೆಜ್ಜೆ ಹಾಕುತ್ತಿರುವ ತಂಡ KSR